ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ 5 ಪರ್ಸನಾಲಿಟಿ ಟ್ರೈಟ್ಸ್ ಮತ್ತು ಈ ಒಂದು ಪರ್ಸನಾಲಿಟಿ ಟ್ರೈಟ್ಸ್ ಹೊಂದಿರುವಂತಹ ವ್ಯಕ್ತಿಗಳು ಯಾವ ರೀತಿಯಾದ ರಿಲೇಶನ್ಶಿಪ್ಸ್ ಹೊಂದಿರ್ತಾರೆ, ಹಾಗೂ ಇವ್ರಿಗೆ ರಿಲೇಶನ್ಶಿಪ್ ಸುಲಭ ಆಗುತ್ತಾ ಕಷ್ಟ ಆಗುತ್ತಾ, ನೀವು ಈ 5 ಪರ್ಸನಾಲಿಟಿ ಟ್ರೈಟ್ಸ್ ನಲ್ಲಿ ಯಾವ ಒಂದು ಕ್ಯಾಟಗರಿಗೆ ಬೀಳ್ತೀರಾ ಅಂತ ಕ್ವೆಶನ್ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಸೊ ಇವಾಗ ಈ ಒಂದು ಪರ್ಸನಾಲಿಟಿ ನಾನು 5 ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಈ 5 ಒಂದೊಂದು ಗುಣ ಹೊಂದಿರುವಂತಹ ವಿಷಯಗಳು, ಹಾಗೂ ಒಳ್ಳೊಳ್ಳೆ ವಿಚಾರಗಳ ಕಡೆಗೆ ನಾನು ಈ ವಿಡಿಯೋಸ್ ಏನೇ ಮಾಡಿದ್ರು ಕೂಡ ನಿಮಗೆ ಅರ್ಥ ಆಗುವ ರೀತಿಯಾಗಿ ಅಕಾರ್ಡಿಂಗ್ ಟು ಸೈಕಾಲಜಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಐ ಆಮ್ ಅ ಸೈಕಾಲಜಿಸ್ಟ್, ಅರೌಂಡ್ 10+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಐ ಆಮ್ ಅ ಸರ್ಟಿಫೈಡ್ ಟ್ಯಾರೋ ರೀಡರ್ ಕೂಡ. ಸೊ ಇಲ್ಲಿ 5 ವಿಚಾರಗಳು ಏನಾಗಿದೆ, ಮೊದಲನೇದು ಏನಾಗುತ್ತೆ ಅಂದರೆ ಓಪನ್ನೆಸ್ ಟು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಓಪನ್ನೆಸ್ ಟು ಎಕ್ಸ್ಪೀರಿಯನ್ಸ್ ಅಂತ ಒಂದು ಟ್ರೈಟ್ ಇದೆ, ಪರ್ಸನಾಲಿಟಿ ಟ್ರೈಟ್. ಸೊ ಇವರು ಹೇಗಿರ್ತಾರೆ ಅಂದರೆ ಹೊಸದಾಗಿರುವಂಥ ವಿಷಯಗಳನ್ನ ಕಲಿಯೋದಕ್ಕೆ ಇವರು ಹಿಂಜರಿಯೋದಿಲ್ಲ, ಹಾಗೂ ಏನಾದರೂ ಮಾಡಬೇಕು ಅಂದರೆ ಮುಂದಿರ್ತಾರೆ. ಏನಾದರೂ ಅವ್ರ ಕಡೆಯಿಂದ ಏನಾದರೂ ಒಂದು ಸಹಾಯ ಇದೆ ಅಂದರೆ ಅವರು ಖಂಡಿತವಾಗ್ಲೂ ಮಾಡ್ತಾರೆ, ಮತ್ತು ಮೋಟಿವೇಶನ್ ಮಾಡ್ತಾರೆ, ಬೇರೆಯವ್ರಿಗೆ ಸಪೋರ್ಟ್ ಸಿಸ್ಟಮ್ ಆಗಿರ್ತಾರೆ. ಆಕ್ಚುಲಿ ಇವ್ರಿಗೆ ಪ್ರಾಬ್ಲಮ್ ಅನ್ನೋದಕ್ಕಿಂತ ಸಾಲ್ವ್ ಹೇಗೆ ಮಾಡೋದು ಅನ್ನುವುದು ಮೈಂಡ್ ಸೆಟ್ ಇರುತ್ತೆ. ಸೊ ಇಂಥವ್ರು ರಿಲೇಶನ್ಶಿಪ್ಸ್ ಬಂದಾಗ ಅಥವಾ ಒಂದು ರಿಲೇಶನ್ಶಿಪ್ ನಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಇವ್ರಿಗೇನು ಕೂಡ ಕಷ್ಟ ಅನ್ಸೋದಿಲ್ಲ, ಎಲ್ಲಾನು ಸರಿ ಮಾಡಬಹುದು, ಆ ಥರ ಒಂದು ಆಪ್ಟಮಿಸ್ಟಿಕ್ ಥಾಟ್ ಪ್ರೋಸೆಸ್ ನಲ್ಲಿ ಇರ್ತಾರೆ. ಓಪನ್ನೆಸ್ ಟು ಎಕ್ಸ್ಪೀರಿಯನ್ಸ್ ಅಂದ್ರೆ ಇವ್ರಿಗೆ ಅನುಭವಗಳಿದೆಯಲ್ಲ ಮತ್ತು ರಿಲೇಶನ್ಶಿಪ್ಸ್ ಇದೆಯಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಲೈಫ್ನಲ್ಲಿ. ಹಾಗೂ ಇಂಥವ್ರ ಜೊತೆ ರಿಲೇಶನ್ಶಿಪ್ಸ್ನ ಇಟ್ಕೊಳ್ಳೋದಿದೆಯಲ್ಲ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಬಿಕಾಸ್ ಇವ್ರಿಗೆ ಟ್ರೆಕ್ಕಿಂಗ್ ಇಷ್ಟ ಆಗುತ್ತೆ, ಬೇರೆ ಊರುಗಳಿಗೆ ಹೋಗೋದು, ಮತ್ತು ಆಹಾರ ಹೊಸದಾಗಿರುವಂಥ ಫುಡ್ನ ಸೇವನೆ ಮಾಡೋದು, ಮತ್ತು ಒಂದು ಜಾಗಕ್ಕೆ ಹೋದ್ಮೇಲೆ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾರೆ, ಅದೇ ಜಾಗಕ್ಕೆ ಹೋಗೋಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಹೊಸದಾಗಿರುವಂಥ ಏನೇ ವಿಷಯ ಆಗಿದ್ರು ಕಲಿಯೋಕೆ ಇಷ್ಟ, ಮತ್ತು ಅದನ್ನ ಅವ್ರ ಲೈಫ್ನಲ್ಲಿ ಅಳವಡಿಸ್ಕೊಳ್ಳೋಕ್ಕೂ ಇಷ್ಟ. ಮತ್ತು ಇವರು ಯಾರೇ ಲೈಫ್ನಲ್ಲಿ ಬಂದರೂ ಕೂಡ ಅದನ್ನ ತುಂಬಾನೇ ಓಪನ್ ಮೈಂಡೆಡ್ ಆಗಿ ಸ್ವೀಕರಿಸ್ತಾ ಹೋಗ್ತಾರೆ. ಸೊ ಎರಡನೇ ಪರ್ಸನಾಲಿಟಿ ಟ್ರೈಟ್ ಏನಾಗುತ್ತೆ ಅಂದ್ರೆ ಕಾನ್ಶಿಯಸ್ನೆಸ್ ಅಂತ ಒಂದು ಪರ್ಸನಾಲಿಟಿ ಟ್ರೈಟ್ ಇದೆ. ಇವ್ರು ಹೇಗಿರ್ತಾರೆ ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅನ್ನುವಂಥ ಅರಿವು ಇವ್ರಿಗಿರುತ್ತೆ, ಎಲ್ಲದಕ್ಕೂ ಜವಾಬ್ದಾರಿಯಾಗಿರ್ತಾರೆ, ಡಿಸಿಪ್ಲಿನ್ಡ್ ಆಗಿರ್ತಾರೆ, ಹಾಗೂ ಪ್ರಾಬ್ಲಮ್ ಬಂದರೂ ಕೂಡ ಅದನ್ನ ಅವ್ರ ಕಡೆಯಿಂದ ಹೇಗೆ ಸರಿ ಮಾಡ್ಕೊಳ್ಳೋದು, ಅಥವಾ ಅವ್ರೇನಾದ್ರೂ ತಪ್ಪು ಮಾಡಿದಾರ, ಅವರು ಸೆಲ್ಫ್ ಅನಾಲಿಸಿಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಅವ್ರ ಬಗ್ಗೆನೇ ಬಹಳಷ್ಟು ಗೊತ್ತಿರುತ್ತೆ, ಮತ್ತು ಅವರಲ್ಲಿ ಕುಂದುಕೊರತೆಗಳೇನಿದೆ, ಪ್ರೋಸ್ ಅಂಡ್ ಕಾನ್ಸ್ ಏನಿದೆ, ಈಗೇನೋ ಒಂದು ಅವ್ರ ಕಡೆಯಿಂದ ಪ್ರಾಬ್ಲಮ್ ಆಯ್ತಾ ಅಥವಾ ಬೇರೆಯವ್ರ ಕಡೆಯಿಂದ ಪ್ರಾಬ್ಲಮ್ ಆಯ್ತಾ ಅಂದ್ರೆ ಅವರು ನನ್ನ ಕಡೆಯಿಂದ ಯಾವ ರೀತಿಯಾದ ಎಫರ್ಟ್ಸ್ ಹಾಕಿದ್ದೆ, ನನ್ನ ಕಡೆಯಿಂದ ಏನೇನು ತಪ್ಪುಗಳಾಯ್ತು, ಅಥವಾ ನಾನೇನಾದ್ರು ತಪ್ಪುಗಳನ್ನ ಮಾಡಿದ್ದೀನ. ಸೊ ಇವರು ಅವರ ವಿಷಯಗಳನ್ನ ಅವರು ಅರ್ಥ ಮಾಡ್ಕೊಳ್ತಾರೆ, ಅವ್ರ ಲೈಫ್ನಲ್ಲಿ ನಡೆಯುವಂಥ ಘಟನೆಗಳನ್ನ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ತಾರೆ. ಸೊ ಇವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನೋ ಕ್ಲಾರಿಟಿ ತುಂಬಾ ಗೊತ್ತಿರುತ್ತೆ. ಈಗ ಅವ್ರ ಬಗ್ಗೆ ಮಾತಾಡಿ ಅಂದ್ರೆ ಅವರು ಅಷ್ಟು ಎಕ್ಸ್ಪ್ಲೇನ್ ಮಾಡ್ಕೊಂಡೇ ಹೋಗ್ತಾರೆ. ಯಾಕಂದ್ರೆ ಇವರು ಅವರು ಪ್ರಯಾರಿಟಿ ಆಗಿ ಇಟ್ಕೊಳ್ತಾರೆ, ಹಾಗೂ ಅವ್ರಂದ್ರೆ ಬಹಳ ಇಷ್ಟ ಇರುತ್ತೆ. ಆ ಥರ ಒಂದು ವ್ಯಕ್ತಿತ್ವ. ಕಾನ್ಶಿಯಸ್ನೆಸ್ ಬಂದಾಗ ಏನಾಗುತ್ತೆ ಅಂದ್ರೆ ಇವರು ಸೆಲ್ಫ್ ಕೇರ್ ಚೆನ್ನಾಗಿ ಮಾಡ್ತಾರೆ, ಹಾಗೂ ಖುಷಿಯಾಗಿರ್ತಾರೆ, ಮತ್ತು ಒಳ್ಳೊಳ್ಳೆ ವಿಷಯಗಳನ್ನ ಕಲಿಯಕ್ಕೆ ಇಷ್ಟಪಡ್ತಾರೆ. ಸೊ ಇವರು ತುಂಬಾ ಪಾಸಿಟಿವ್ ಮೈಂಡೆಡ್ ಪೀಪಲ್ ಆಗಿರ್ತಾರೆ. ಇವ್ರನ್ನ ನಾವು ಕಾನ್ಶಿಯಸ್ನೆಸ್ ಪೀಪಲ್ ಅಂತ ಹೇಳ್ತೀವಿ. ಹಾಗೂ ಮೂರನೇ ಪರ್ಸನಾಲಿಟಿ ಟ್ರೈಟ್ ಏನಾಗುತ್ತೆ ಅಂದ್ರೆ ಎಕ್ಸ್ಟ್ರೋವರ್ಷನ್ ಅಂತ ಹೇಳ್ತೀವಿ. ಎಕ್ಸ್ಟ್ರೋವರ್ಷನ್ ಅಂದ್ರೆ ಇವ್ರಿಗೆ ತುಂಬಾ ಮಾತಾಡೋದಿಷ್ಟ, ಒಳ್ಳೆಯ ಕಮ್ಯುನಿಕೇಟರ್ ಆಗಿರ್ತಾರೆ, ಹಾಗೂ ಬೇರೆಯವ್ರ ಜೊತೆ ಮಾತಾಡೋದಂದ್ರೆ ಅವರು ಒಂದು ಹಾಬಿ ಅಂತ ಆಸೆ ಪಡ್ತಾರೆ. ಅಂದ್ರೆ ಮಾತಾಡುವ ವಿಷಯ ಅಂದ್ರೆ ಅವ್ರಿಗೆ ನೆವರ್ ಎಂಡಿಂಗ್ ಸ್ಟೋರಿ ಅಂತ ಹೇಳ್ತೀವಿ. ಹಾಗೂ ಜನರ ಜೊತೆ ಅದು ಅವ್ರಿಗೆ ಮುಜುಗರ ಆಗುತ್ತೋ ಇಲ್ವೋ ಅದನ್ನೆಲ್ಲ ಅವ್ರು ಯೋಚನೆ ಮಾಡಲ್ಲ, ತುಂಬಾ ಅಪ್ರೋಚಬಲ್ ಆಗಿರ್ತಾರೆ, ಫ್ಲೆಕ್ಸಿಬಲ್ ಆಗೂ ಇರ್ತಾರೆ. ಹಾಗೂ ಯಾರಾದ್ರೂ ಹತ್ರ ಬಂದ್ರೆ ಅವರು ಮುಜುಗರ ಪಡೋದಿಲ್ಲ, ಅವ್ರನ್ನ ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ.
ಸೊ ಇವ್ರನ್ನ ನಾವು ಎಕ್ಸ್ಟ್ರೋವರ್ಷನ್ ಪೀಪಲ್ ಅಂತ ಹೇಳ್ತೀವಿ. ಅಂದ್ರೆ ಇವ್ರ ಜೊತೆ ಮಾತಾಡೋದು ಸುಲಭ, ಇವ್ರಿಗೆ ನಾನು ಹೇಳಿದ್ರೆ ಇವ್ರೇನು ಅನ್ಕೊಳಲ್ಲ ಅಂತಾನು ಅರ್ಥ ಮಾಡ್ಕೊಳ್ತಾರೆ. ಇವ್ರು ಯಾವ ಏಜ್ ನವ್ರ ಜೊತೆ ಏನಾದ್ರು ಬೆರೆಯೋಕ್ ಇಷ್ಟಪಡ್ತಾರೆ. ಸೊ ಇಂಥವ್ರ ಜೊತೆ ರಿಲೇಶನ್ಶಿಪ್ ಇದೆಯಲ್ಲ ಅದ್ಭುತವಾಗಿರುತ್ತೆ. ಬಿಕಾಸ್ ನೋವಾಗ್ಲಿ ನಲಿವಾಗ್ಲಿ ಇವರು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಎಮೋಷನಲಿ ತುಂಬಾ ಅಲೈನ್ಡ್ ಆಗಿರ್ತಾರೆ. ಹಾಗೂ ಪ್ರಾಬ್ಲಮ್ ಬಂದಾಗ ಕೂಡ ಅವರು ಅದನ್ನ ತುಂಬಾ ಗಟ್ಟಿಯಾಗಿ ಫೇಸ್ ಮಾಡ್ತಾರೆ. ಏನನ್ನು ಒಳಗೊಂದು ಹೊರಗೊಂದು ಮಾಡೋದಿಲ್ಲ. ಏನಿದೆ ನಾನು ಏನಿದ್ದೀನಿ ಹಾಗೆ ನಾನು ಅಂತ ಅವ್ರನ್ನ ಅವರೇ ತೋರಿಸ್ಕೊಳ್ತಾರೆ. ಇವ್ರನ್ನ ನಾವು ಎಕ್ಸ್ಟ್ರೋವರ್ಷನ್ ಪೀಪಲ್ ಅಂತೀವಿ. ಹಾಗೂ ತುಂಬಾ ಆಕ್ಟಿವ್ ಆಗಿರ್ತಾರೆ. ಅವ್ರಿಗೆ ಒಂದ್ ಕಡೆ ಕುತ್ಕೊಂಡು ಕೆಲಸ ಮಾಡೋದಂದ್ರೆ ಇಷ್ಟ ಇರೋದಿಲ್ಲ. ಎಲ್ಲಾ ಕಡೆ ಓಡಾಡ್ಬೇಕು. ಇವ್ರಿಗೆ ಓಡಾಡುವ ಕೆಲಸ ಕೊಡೋದಂದ್ರೆ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಸೊ ರಿಲೇಶನ್ಶಿಪ್ ಕೂಡ ಅಷ್ಟೇ ಇವ್ರಿಗೆ ಎಕ್ಸೈಟಿಂಗ್ ಆಗಿರ್ಬೇಕಾಗುತ್ತೆ. ಇಲ್ಲಾಂದ್ರೆ ತುಂಬಾ ಬೇಗ ಬೋರ್ ಆಗ್ಬಿಡ್ತಾರೆ. 4ನೇ ವಿಷಯ ಪರ್ಸನಾಲಿಟಿ ಟ್ರೈಟ್ ಏನಾಗುತ್ತೆ ಅಂದ್ರೆ ಅಗ್ರಿಯಬಲ್ನೆಸ್ ಅಂತ ಹೇಳ್ತೀವಿ. ಅಗ್ರಿಯಬಲ್ನೆಸ್ ಅಂದ್ರೆ ಇವರು ಯಾವ ರೀತಿಯಾದ ಒಂದು ಪರ್ಸನಾಲಿಟಿ ಹೊಂದಿರ್ತಾರೆ ಅಂದ್ರೆ ಫ್ಲೆಕ್ಸಿಬಲ್ ಆಗಿರ್ತಾರೆ. ಜನರನ್ನ ಅರ್ಥ ಮಾಡ್ಕೊಳ್ತಾರೆ. ಒಂಥರ ತ್ಯಾಗಮಯಿ ಅಂತ ಕೂಡ ಹೇಳ್ಬೋದು ಇವ್ರನ್ನ. ಮತ್ತು ಬೇರೆಯವ್ರನ್ನ ಮೆಚ್ಚಿಸೋದಕ್ಕೆ ಇಷ್ಟಪಡ್ತಾರೆ. ಹಾಗೂ ಅವ್ರನ್ನ ಇಂಪ್ರೆಸ್ ಮಾಡೋದು ಹೇಗೆ ಅಂತ ಅವರು ಅದನ್ನ ಪಜಲ್ ಆಗಿರೋದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಪ್ರಾಬ್ಲಮ್ಸ್ ಬಂದಾಗೂ ಕೂಡ ಅವರು ತನ್ನ ಕಂಫರ್ಟ್ ಗಿಂತ ಬೇರೆಯವ್ರ ಕಂಫರ್ಟ್ನೇ ಅವರು ಜಾಸ್ತಿ ಎಕ್ಸ್ಪೆಕ್ಟ್ ಅಂದ್ರೆ ಆತರ ಅವರು 2ನೇ ಅಂದ್ರೆ 3ನೇ ವ್ಯಕ್ತಿಯನ್ನೇ ಅವರು ಫಸ್ಟ್ ಹಾಕೋದು ಅವ್ರ ಲೈಫ್ ನಲ್ಲಿ. ಅವ್ರನ್ನ ಅವ್ರು ಅಷ್ಟು ಟೇಕ್ ಕೇರ್ ಮಾಡಕ್ ಹೋಗೋದಿಲ್ಲ. ಯೂಶಲಿ ಬೇರೆಯವ್ರಿಗೆ ಇದು ಕಂಫರ್ಟಬಲ್ ಇದೆಯಾ, ನನಗೆ ಓಕೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಪರವಾಗಿಲ್ಲ, ಆದ್ರೆ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಸೊ ಇವರೆಲ್ಲ ಒಂದು ಫ್ಯಾಮಿಲಿ ಮೆಂಬರ್ ಅಂತ ಬಂದಾಗ ಮೆಂಬರ್ಸ್ ಜೊತೆ ತುಂಬಾ ಚೆನ್ನಾಗಿ ರಿಲೇಶನ್ಶಿಪ್ಸ್ ನ ಹೊಂದ್ಕೊಂಡಿರ್ತಾರೆ. ಅವ್ರಿಗೆ ಜಗಳ ಅಂದ್ರೆ ಇಷ್ಟ ಆಗೋದಿಲ್ಲ. ಹಾಗೂ ತುಂಬಾ ಮೈಲ್ಡ್ ಪೀಪಲ್, ಸಾಫ್ಟ್ ಹಾರ್ಟೆಡ್ ಪೀಪಲ್ ಆಗಿರ್ತಾರೆ. ಹೆಲ್ಪಿಂಗ್ ಹ್ಯಾಂಡ್ ತುಂಬಾ ಇರುತ್ತೆ. ನಾನು ಆಗ್ಲೇ ಹೇಳ್ದಾಗೆ ತುಂಬಾನೇ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ತನ್ನ ಬಗ್ಗೆನೂ ಒಂದೊಂದ್ಸಲ ಪರವಾಗಿಲ್ಲ, ನನ್ಗೆ ಇದು ನಡಿಲಿಲ್ಲ ಅಂದ್ರೂ ಓಕೆ, ಆದ್ರೆ ಬೇರೆಯವ್ರಿಗಿದು ಅಡಚಣೆ ಆಗ್ಬಾರ್ದು ಅಂತ ಆ ಬೇರೆ ಆಂಗಲ್ ನಲ್ಲಿ ಯೋಚನೆ ಮಾಡ್ತಾರೆ. ಸೊ ಇವರು ಎಂಪಥೆಟಿಕ್ ಪೀಪಲ್ ಆಗಿರ್ತಾರೆ. ಆ ಒಂದು 5ನೇ ವಿಚಾರ ಏನಾಗುತ್ತೆ ಅಂದ್ರೆ ಪರ್ಸನಾಲಿಟಿ ಟ್ರೈಟ್ ಏನಾಗಿದೆ ಅಂದ್ರೆ ನ್ಯೂರೋಟಿಸಿಸಮ್ ಅಂತ ಹೇಳ್ತೀವಿ. ಇವ್ರನ್ನ ನಾವು ಡಿಫಿಕಲ್ಟ್ ಅಂಡ್ ಟಾಕ್ಸಿಕ್ ಪೀಪಲ್ ಕ್ಯಾಟಗರಿಗೆ ಹಾಕ್ತೇವಿ. ಯಾಕಂದ್ರೆ ಇವ್ರ ಜೊತೆ ಮಾತಾಡೋದು ಕಷ್ಟ ಆಗುತ್ತೆ. ಇವರು ಮ್ಯಾನಿಪುಲೇಟಿವ್ ಆಗಿರ್ತಾರೆ. ಹಾಗೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ತನ್ನ ಬಗ್ಗೆನೆ ತನ್ನ ಲೈಫ್ ಬಗ್ಗೆನೆ ತುಂಬಾನೇ ಮುಳುಗೋಗ್ಬಿಟ್ಟಿರ್ತಾರೆ. ಹಾಗೂ ಬೇರೆಯವ್ರನ್ನ ಹರ್ಟ್ ಮಾಡಿ ಎಂಜಾಯ್ ಮಾಡುವಂಥವ್ರಾಗಿರ್ತಾರೆ. ಸೊ ಬೇಸಿಕ್ಲಿ ಯಾವ ಒಂದು ಕ್ವಾಲಿಟೀಸ್ ಒಂದು ರಿಲೇಶನ್ಶಿಪ್ ನಲ್ಲಿ ಇರಬಾರ್ದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದಷ್ಟು ಇರಬಾರ್ದು ಅನ್ನೋ ಕ್ವಾಲಿಟೀಸೇ ಈ ನ್ಯೂರೋಟಿಸಿಸಮ್ ಅನ್ನುವಂಥ ಪರ್ಸನಾಲಿಟಿ ಟ್ರೈಟ್ ವ್ಯಕ್ತಿಯಲ್ಲಿ ಇರುತ್ತೆ. ಸೊ ಇವ್ರ ಜೊತೆ ರಿಲೇಶನ್ಶಿಪ್ ಅನ್ನೋದು ಬಹಳ ಕಷ್ಟ ಆಗುತ್ತೆ. ನಾನು ಹೇಳಿರುವ 4 ಟ್ರೈಟ್ಸ್ ಇದೆಯಲ್ಲ ಪರ್ಸನಾಲಿಟಿ ಟ್ರೈಟ್ಸ್ ನಲ್ಲಿ, ಒಬ್ಬೊಬ್ರ ಹತ್ರ 2 ಪರ್ಸನಾಲಿಟಿ ಟ್ರೈಟ್ಸ್ ಇರುತ್ತೆ, ಒಬ್ಬೊಬ್ರ ಹತ್ರ ಒಂದಿರುತ್ತೆ. ಒಬ್ಬೊಬ್ರು ನ್ಯೂರೋಟಿಸಿಸಮ್ ಜೊತೆ ಜೀವನ ಮಾಡೋದಿದೆಯಲ್ಲ, ಒಂದ್ ರೀತಿಯಾದ ನಾರ್ಸಿಸಿಸ್ಟ್ ಫೀಲ್ ಕೊಟ್ಬಿಡತ್ತೆ ನಿಮ್ಗೆ. ಯಾಕಂದ್ರೆ ಅವ್ರ ಖುಷಿಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇರ್ತಾರೆ. ತ್ಯಾಗ ಅಂದ್ರೆ ಅದಕ್ಕೆ ಸ್ಪೆಲ್ಲಿಂಗು ಗೊತ್ತಿರಲ್ಲ, ಆ ರೀತಿಯಾಗಿ ನಡ್ಕೊಳ್ತಾರೆ. ಹಾಗೂ ಅವ್ರಿಗೆ ಅಡಚಣೆ ಆಗುತ್ತೆ ಅಂದ್ರೆ ಅವ್ರು ಅದನ್ನ ಕ್ಯಾನ್ಸಲ್, ಏನಾದ್ರೂ ಒಂದು ಪ್ಲಾನ್ ಅವ್ರಿಗೆ ಅಡಚಣೆ ಆಗುತ್ತೆ ಅಂದ್ರೆ ಅವ್ರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಆ ಪ್ಲಾನ್. ಆದ್ರೆ ಬೇರೆಯವ್ರಿಗೆ ಅದ್ ನೋವಾಗುತ್ತಾ ಇಲ್ವಾ ಏನು ಅವ್ರಿಗೆ ಮ್ಯಾಟರೇ ಆಗೋದಿಲ್ಲ. ಸೊ ಬೇಸಿಕ್ಲಿ ಇವರು ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ಹೀಗೆ ಇರ್ತಾರೆ. ಸೊ ಇಂಥವ್ರ ಜೊತೆ ಒಂದು ರಿಲೇಶನ್ಶಿಪ್ ಬೆಳೆಸೋದಿದೆಯಲ್ಲ ಬಹಳ ಕಷ್ಟ ಆಗುತ್ತೆ. ಸೊ ಈ 5 ಪರ್ಸನಾಲಿಟಿ ಟ್ರೈಟ್ಸ್ ನಲ್ಲಿ ನೀವು ಯಾವ ಪರ್ಸನಾಲಿಟಿ ಟ್ರೈಟ್ ಅಂತ ನೀವು ಗಮನಿಸಿದೀರಾ, ನಿಮ್ಗೆ ಗೊತ್ತಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ನಾನು ಆಗ್ಲೇ ಹೇಳ್ದಾಗೆ 5 ಕ್ವಾಲಿಟೀಸ್ ಹೇಳದ್ನಲ್ಲ, ಒಬ್ಬೊಬ್ರಿಗೆ ಇರುತ್ತೆ, 1-2 ಕ್ವಾಲಿಟೀಸ್ ಇರುತ್ತೆ, ಒಬ್ಬೊಬ್ರಿಗೆ 1 ಕ್ವಾಲಿಟಿ ಇರುತ್ತೆ, ಒಬ್ಬೊಬ್ರಿಗೆ ಹೇಳದ್ನಲ್ಲ ಈ ನ್ಯೂರೋಟಿಸಿಸಮ್ ಬಂದ್ಬಿಟ್ರಂತೂ ಬಹಳ ಕಷ್ಟ ಆಗುತ್ತೆ. ಸೊ ಅದೇ ಇವತ್ತಿನ ವಿಡಿಯೋ ವಿಷಯವಾಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.